ಸಂಚಾರಿ ನಿಯಮ ಉಲ್ಲಂಘನೆ ಪ್ರಕರಣದಲ್ಲಿನ ದಂಡ ಭರಿಸುವುದಕ್ಕೆ ಕೊಟ್ಟಿರುವಂತಹ ರಿಯಾಯಿತಿ ಅವಕಾಶವನ್ನ ಬಳಸಿಕೊಳ್ಳಿ ಅಂತ ಹೇಳಿ ಧಾರವಾಡದಲ್ಲಿ ಅಪರ ಸಾರಿಗೆ ಆಯುಕ್ತರಾದ ಕೆಟಿ ಹಾಲಸ್ವಾಮಿ ಅವರು ಹೇಳಿದರು. ಉಪನಗರದ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿಯಲ್ಲಿ ಸಾರಿಗೆ ಇಲಾಖೆಯ ವಿವಿಧ ವಿಚಾರಗಳ ಕುರಿತಾಗಿ ಪತ್ರಿಕಾಗೋಷ್ಠಿ ಜರುಗಿಸಿ ಮಾತನಾಡಿದಂಥ ಅವರು, ರಾಜ್ಯ ಸರ್ಕಾರವು ವಿವಿಧ ರೀತಿಯ ಸಂಚಾರ ವಾಹನಗಳ ನಿಯಮ ಉಲ್ಲಂಘನೆ ಕುರಿತ ಪ್ರಕರಣದಲ್ಲಿ ಡಿಸೆಂಬರ್ 12ರವರೆಗೆ ದಂಡದ ಮೊತ್ತವನ್ನು 50% ರಿಯಾಯಿತಿಯನ್ನ ಕೊಟ್ಟು ಅಧಿಸೂಚನೆಯನ್ನ ಹೊರಡಿಸಿದೆ. ಇಂತಹ ಪ್ರಕರಣದ ಇತ್ಯರ್ಥಕ್ಕೆ ಸಾರ್ವಜನಿಕರು 50% ವಿನಾಯಿತಿಯ ಸದುಪಯೋಗವನ್ನ ಪಡೆದುಕೊಳ್ಬೇಕು ಅಂತ ಹೇಳಿದ್ರು. ನನಗೇನು ಇವತ್ತು ಗುಲ್ಬರ್ಗ ಮತ್ತೆ ಕಲಬುರಗಿ ಡಿವಿಷನ್ ಇವತ್ತು ಎಲ್ಲ ಆರ್ಟಿಒ ಮತ್ತೆ ಎ2 ಆಫೀಸ್ಗಳು ಚೆಕ್ ಪೋಸ್ಟ್ಗಳು ಬರ್ತಾ ಇದೆ. ಅದರ ಬಗ್ಗೆ ಇವತ್ತು ಇದರದೆಲ್ಲ ನಾನು ಹೇಳಿ ಆರ್ಟಿಒಗಳಿಗೆಲ್ಲ ನಾನು ಅವರಿಗೆ ಡೈರೆಕ್ಷನ್ ಕೊಟ್ಟು, ನಾನು ಕೂಡ ಆಫೀಸ್ ಇನ್ಸ್ಪೆಕ್ಷನ್ ಮಾಡಿ, ನನ್ನ ಕೆಳಗಡೆ ಇಬ್ರು ಜಾಯಿಂಟ್ ಕಮಿಷನರ್ಸ್ ಬರ್ತಾರೆ, ಅವರು ಕೂಡ ಸೂಕ್ತ ನಿರ್ದೇಶನ ಕೊಟ್ಟು ಇವತ್ತು ಜನಸ್ನೇಹಿಯಾಗಿ ಕೆಲಸ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಅದರಲ್ಲಿ ಕೆಲವು ಸಮಸ್ಯೆಗಳು ಅಥವಾ ಬಂದ್ರೆ ಅಂತ ಸಂದರ್ಭದಲ್ಲಿ ಇಮಿಡಿಯೇಟ್ ನಾನೇ ಹೋಗಿ ಖುದ್ದಾಗಿ ಹೋಗಿ ಅಂತ ಸಮಸ್ಯೆನ ಬಗೆಹರಿಸಿ ಇವತ್ತು ಏನು ಡಿಸ್ಪೋಸಲ್ ಇದೆ, ಇವತ್ತು ಡಿಸ್ಪೋಸಲ್ ಕೂಡ ಈಗ ಮಧ್ಯಾಹ್ನ ಮೀಟಿಂಗ್ ತಗೊಂಡಿದ್ದೀನಿ. ಪ್ರತಿಯೊಂದು ಆಫೀಸಲ್ಲಿ ಎಷ್ಟು ಪೆಂಡೆನ್ಸಿ ಇದೆ, ಯಾಕೆ ಪೆಂಡೆನ್ಸಿ ಇದೆ ಅಂತ ನಾನು ಅವನ್ನ ಕೂಡ ನಾನು ನೋಡ್ತಾ ಇದ್ದೀನಿ. ಇವತ್ತು ಜನರು ಅನಾವಶ್ಯಕವಾಗಿ ಯಾರು ತೊಂದರೆಗೆ ಒಳಗಾಗಬಾರದಂತ, ಅಂಥವೇನಾದ್ರೂ ಒಂದು ಪಕ್ಷದಲ್ಲಿ 1-2 ಕೇಸಸ್ ಇದ್ದ ಪಕ್ಷದಲ್ಲಿ ನೇರವಾಗಿ ನನ್ನ ಫೋನ್ ಇದೆ, ಎಲ್ಲ ಇದೆ, ಖುದ್ದಾಗಿ ಕೊಟ್ಟ ಕನ್ಸರ್ನ್ ಆಫೀಸಲ್ಲಿ ಯಾಕೆ ಏನು ಅಂತ ರೀಸನ್ ಕೇಳಿ ತಪ್ಪಿತಸ್ಥರಾಗಿದ್ರೆ ನಾವು ಆಕ್ಷನ್ ತಗೊಳ್ತೀವಿ. ಇಲ್ಲ ಅಂತಂದ್ರೆ ಅವ್ರ ಜನರ ಪರವಾಗಿ ನಾವು ಏನಾದ್ರು ಮಿಸ್ಟೇಕ್ ಇತ್ತು ಅಥವಾ ರೆಕಾರ್ಡ್ ಏನಾದ್ರು ಫಾಲ್ಟ್ ಇತ್ತು ಅಥವಾ ಏನಾದ್ರು ಇತ್ತು ಅಂತ ಹೇಳಿದ್ರೆ ನಾವು ಅದ್ ಮಾಡ್ಕೊಡ್ತಾ ಇದ್ದೀವಿ. ಈ DSA ಅಂದ್ರೆ ನಮ್ದು ಡಿಪಾರ್ಟ್ಮೆಂಟಲ್ ಸ್ಟ್ಯಾಚ್ಯೂಟರಿ ಆಕ್ಷನ್ ಅಂತ ಹೇಳಿ ಇವತ್ತು ಏನು ನಮ್ಮ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ಗಳು ಇವತ್ತು ಕೇಸಸ್ ಹಾಕ್ತಾರೆ. ಇವತ್ತು ಕೇಸಸ್ ಹಾಕಿದ್ರಲ್ಲಿ ಇವತ್ತು 91-92ರಿಂದ 50% ಮಾಡಿದೆ. ಈಗ ಅಲ್ಲಿಂದ ಸಾರ್ವಜನಿಕರು ಯಾವುದೇ ಬಂದು ತಮ್ಮ ಮಾಧ್ಯಮಗಳ ಮುಖಾಂತರ ಅದು ಗೊತ್ತಾಗಿ ತಾವು ಖುದ್ದಾಗಿ ಬಂದು 50%, ಈಗ 100 ರೂಪಾಯಿ ಇದ್ರೆ 50 ರೂಪಾಯಿ, ಅಥವಾ 2000 ರೂಪಾಯಿ ಇದ್ರೆ 1000 ರೂಪಾಯಿ, ಅಥವಾ 5000 ಇದ್ರೆ 2500 ರೂಪಾಯಿ. ಇಲ್ಲಿ ಫೀಸಸ್ ಮಾತ್ರ, ನಾಟ್ ಟ್ಯಾಕ್ಸ್ ಅಲ್ಲ. ಸರ್ಕಾರಕ್ಕೆ ಸಂದಾಯವಾದ ತೆರಿಗೆಲ್ಲಂತೂ ಯಾವುದೇ ಕಾರಣಕ್ಕೂ ಅದರಲ್ಲಿ 50% ಇಲ್ಲ. ತೆರಿಗೆ ಪೂರ್ತಿ ಕಟ್ಟಲೇಬೇಕು. ತೆರಿಗೆ ಬಿಟ್ಟು ಉಳಿದಂತೆ ನಾವೇನ್ ದಂಡ ವಿಧಿಸ್ತೀವಿ, ದಂಡದಲ್ಲಿ ಮಾತ್ರ ಒಂದು ಸರ್ಕಾರಿ ಆದೇಶ ಇದೆ. 91-92ರಿಂದ 12-12ವರೆಗೆ ವಿಸ್ತರಣೆ ಮಾಡಿ, 12 ಅಂತಂದ್ರೆ ಇನ್ನೇನು ನೆಕ್ಸ್ಟ್ ಮಂತ್ 12ನೇ ತಾರೀಕು ಒಳಗಡೆ ಬಂದ್ರೆ ಮಾತ್ರ, ಆಮೇಲೆ ಇಲ್ಲ, ಆಮೇಲೆ ಬಂದ್ರೆ ಇಲ್ಲ. ಆಮೇಲೆ ಸರ್ಕಾರ ಏನ್ ಡಿಸಿಷನ್ ತಗೊಳುತ್ತೋ ಅದಕ್ಕೆ ನಾವು ಭಾಗಿಯಾಗಬೇಕಾಗತ್ತೆ. ಅದಕ್ಕೋಸ್ಕರ ಅದು ಒಂದು. ಆಮೇಲೆ ಇನ್ನ ಪಾಂಡಿಚೇರಿ ವೆಹಿಕಲ್ಗಳು ಸುಮಾರು ಒಂದು 12-15 ವೆಹಿಕಲ್ ಸೀಸ್ ಆಗಿದೆ. ಅದರಿಂದ ಹೆಚ್ಚು ಕಡಿಮೆ ನಮಗೆ 1-1.5 ಕೋಟಿಯಷ್ಟು ನಾವು ಕಲೆಕ್ಷನ್ ನಾವು ಮಾಡಿದ್ವಿ. ಮೇಜರ್ ಇಸ್ ಪಾಂಡಿಚೇರಿ. ಮೇಜರ್ ಯಾಕೆಂತ ಹೇಳಿದ್ರೆ ಅದು ನಮ್ಮ ಕೇಂದ್ರಾಡಳಿತ ಪ್ರದೇಶ ಆಗಿರೋದ್ರಿಂದ ಕಂಪೇರ್ ಟು ಈಗ ಆಂಧ್ರ ಅಲ್ಲಿ ಇನ್ನೂ ಕಡಿಮೆ. ಈಗ 10 ಲಕ್ಷಕ್ಕೆ ಒಂದು 60 ಲಕ್ಷ ಅಷ್ಟು ಕಡಿಮೆ ಆಗತ್ತೆ. ಹಾಗಾಗಿ ಗಾಡಿ ಆಯ್ತು, BMW ಆಯ್ತು, ಈ ಎಲ್ಲಾ ಗಾಡಿಗಳನ್ನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲಿಗೆ ಪಾಂಡಿಚೇರಿಗೆ ಹೋಗಿ ಕಡಿಮೆ ಆಗತ್ತೆ ಅಂತ ಹೇಳಿ ರಿಜಿಸ್ಟರ್ ಮಾಡ್ತಾರೆ. ಕೆಲವ್ರಿಗೆ ಗೊತ್ತಿದ್ರೆ ಯಾರು ಮಾಡಲ್ಲ. 62 ಗಾಡಿ ಸೀಸ್ ಮಾಡಿಸಿ ಒಟ್ಟು ಅಪ್ರಾಕ್ಸಿಮೇಟ್ ಒಂದು 8 ಕೋಟಿವರೆಗೂ ನಾನು ಕಲೆಕ್ಷನ್ ಆಗಿದೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.